ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಂಗಳೂರು ಹೊರವಲಯ ಜಿಗಣಿಯಲ್ಲಿ ದೇಶ ವಿರೋಧಿ ನಡೆ. ವೈಫೈ ಯೂಸರ್ ನೇಮ್ನಲ್ಲಿ ದೇಶ ವಿರೋಧಿ ನೇಮ್ ಅನ್ನ ಬಳಕೆ ಮಾಡಿಕೊಳ್ಳಲಾಗಿದೆ. ಏನಂತ? ಪಾಕಿಸ್ತಾನ ಜಿಂದಾಬಾದ್ ಅಂತ. ಸೊ ಯೂಸರ್ ನೇಮ್ ಅನ್ನ ಬಳಕೆ ಮಾಡ್ಕೊಂಡಿರೋದು ಜಿಗಣಿ ಠಾಣಾ ವ್ಯಾಪ್ತಿಯ ಕಲ್ಲುಬಾಳು ಗ್ರಾಮದಲ್ಲಿ ಬಳಕೆ ಮಾಡ್ಕೊಂಡಿರೋದು. ಮೊಬೈಲ್ ವೈಫೈ ಆನ್ ಮಾಡಿದ್ರೆ ತೋರಿಸುವಂತ ಯೂಸರ್ ನೇಮ್. ಇಲ್ಲಿ ದೇಶ ವಿರೋಧಿ ಭಯೋತ್ಪಾದಕ ಶಕ್ತಿ ಇದೆ ಎಂಬ ಶಂಕೆ ಇದೆ. ಜಿಗಣಿ ಠಾಣೆಯಲ್ಲಿ ಬಜರಂಗ ದಳ ಕಾರ್ಯಕರ್ತರಿಂದ ದೂರು ನೀಡಲಾಗಿದೆ. ಎನ್ಸಿಆರ್ ದಾಖಲು ಮಾಡಿ ತನಿಖೆಗೆ ಮುಂದಾಗಿದ್ದಾರೆ ಜಿಗಣಿ ಪೊಲೀಸರು. ಕೆಲವರು ಕಿತಾಪತಿಗಳು ಇರ್ತಾರೆ ನೋಡಿ, ನೀವು ಗಮನಿಸ್ತಾ ಇದ್ದೀರಾ, ಪಾಕಿಸ್ತಾನ್ ಜಿಂದಾಬಾದ್ ಅಂತ. ಮತ್ತೆ ಅವ್ರು ಯಾಕೆ ಇಲ್ಲಿ ಭಾರತದಲ್ಲಿದ್ದಾರೋ ಗೊತ್ತಿಲ್ಲ. ಪಾಕಿಸ್ತಾನ್ ಜಿಂದಾಬಾದ್ ಆದ್ಮೇಲೆ ಅಲ್ಲಿಗೆ ಹೋಗ್ಬೇಕಲ್ಲ, ಇಲ್ಲಿ ಇದ್ಕೊಂಡು ಏನು ಮಾಡ್ತಾ ಇದ್ದಾರೆ? ನಿಮಗಿಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ ಅಥವಾ ಭಾರತವನ್ನು ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ ಅಂತ ಅಂದಮೇಲೆ ಇಲ್ಲಿ ಏನು ಕೆಲಸ ನಿಮಗೆ? ಪಾಕಿಸ್ತಾನದಲ್ಲಿ ಇರಬೇಕು. ಅದನ್ನು ಹೊರತುಪಡಿಸಿ ಇಲ್ಲಿ ಇದ್ಕೊಂಡು ಈ ರೀತಿ ಆಗಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಒಂದು. ಇನ್ನೊಂದು, ಈ ಭಯೋತ್ಪಾದನಾ ಚಟುವಟಿಕೆಗಳು ನಡೀತಾ ಇದೆಯಾ, ಆಕ್ಟಿವ್ ಆಗಿದ್ದಾರಾ ಅನ್ನೋದೊಂದು ಪ್ರಶ್ನೆ ಕೂಡ ಹುಟ್ಕೊಳ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆಯೇ ಇದೀಗ ಪ್ರಕರಣವನ್ನು ದಾಖಲಿಸಲಾಗಿದೆ. ಯಾಕಂದರೆ ಎಲ್ಲಿ ಯಾರು ಉಗ್ರರ ರೀತಿಯಲ್ಲಿ ಇರ್ತಾರೋ, ಆಕ್ಟಿವ್ ಆಗಿದ್ದಾರೋ ಇದು ಗೊತ್ತಾಗ್ತಾ ಇಲ್ಲ ಇತ್ತೀಚೆಗೆ. ಸೊ ಹಾಗಾಗಿ ಇದೊಂದು ಅನುಮಾನ ಬಂದಿದೆ. ಯೂಶಲಿ ನೀವು ಗೊತ್ತಿರುತ್ತೆ ಅಲ್ವಾ, ವೈಫೈ ಅಂತ ನಾವು ಆನ್ ಮಾಡಿದ್ರೆ ಆ ಸಂದರ್ಭದಲ್ಲಿ ಎಷ್ಟು ವೈಫೈಗಳು ಯೂಸ್ ಆಗ್ತಾ ಇರುತ್ತೋ ಅದೆಲ್ಲನೂ ಶೋ ಆಗುತ್ತೆ, ಕಾಣಿಸುತ್ತೆ. ಸೊ ಆ ಥರದ್ರಲ್ಲಿ ಈ ಥರ ಕಾಣಿಸ್ಕೊಂಡಿರುವಂಥದ್ದು. ಹಾಗಾಗಿ ಕೆಲವೊಂದಷ್ಟು ಅನುಮಾನಗಳು ಕೂಡ ಇದೆ. ಈಗ ಪ್ರಕರಣವನ್ನು ದಾಖಲಿಸ್ಕೊಂಡಿದ್ದಾರೆ, ತನಿಖೆಯನ್ನು ಮಾಡ್ತಾರೆ. ಯಾರ್ದದ್ದು ಮೊಬೈಲು ಈ ಥರದ್ದು ಪ್ರೀತಿ ಇಟ್ಕೊಂಡಿರೋರು ಯಾರು, ಅವ್ರು ಇಲ್ಲೇನು ಮಾಡ್ತಾ ಇದ್ದಾರೆ, ಏನು ಎತ್ತಾ ಅಂತ ತನಿಖಾ ಸಂದರ್ಭದಲ್ಲಿ ಗೊತ್ತಾಗಲಿದೆ. ಜಿಗಣಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಲ್ಬಾಳು ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ನೋಡಿ, ಹಲವಾರು ಹೆಸರುಗಳು ಬರುತ್ತೆ. ಯಾವ್ಯಾವ ಆಪ್ಷನ್ ಅಲ್ಲಿ ಯಾವ್ಯಾವ ಯೂಸರ್ ಐ ಡಿಯಿಂದ ನಾವು ಒಂದು ಇಂಟರ್ನೆಟ್ ಅನ್ನ ಶೇರ್ ಮಾಡ್ಕೋಬಹುದು ಅಂತ. ಅದರೊಳಗಡೆ ನಮಗೆ ಆಶ್ಚರ್ಯಕರವಾಗಿ ಕಂಡಿರ್ತಕ್ಕಂಥದ್ದು ಇಲ್ಲೊಂದು ಐ ಡಿ ಇರ್ತಕ್ಕಂಥದ್ದು, ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಒಂದು ವೈಫೈ ಐ ಡಿಯನ್ನ ಈ ಒಂದು 100 ಅಡಿ ಅಂತರದ ರೇಡಿಯಸ್ ಒಳಗಡೆ ಯಾರೋ ಒಬ್ರು ಉಪಯೋಗಿಸ್ತಾ ಇರತಕ್ಕಂಥದ್ದು ಕಂಡು ಬಂದಿರತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ನಮಗೆ ಅರ್ಥ ಆಗುತ್ತೆ. ಇಲ್ಲಿ ಯಾರೋ ಒಬ್ಬ ಭಯೋತ್ಪಾದಕ ವಾಸ ಆಗಿದ್ದಾನೆ, ಅವನಿಲ್ಲಿ ಯಾವ ರೀತಿಯಾದಂತಹ ವಿಧ್ವಂಸಕ ಕೃತ್ಯವನ್ನು ಮಾಡಲಿಕ್ಕೆ ಬಂದು ಸೇರ್ಕೊಂಡಿದ್ದಾನೆ ಅಂತೇಳಿ ನಮಗೆ ಹಲವಾರು ಪ್ರಶ್ನೆಗಳನ್ನು ಹುಟ್ಟಾಕ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಈ ಘಟನೆ ನಡೆದಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಸ್ಥಳೀಯರು ಇವತ್ತು ನಮ್ಮ ಬಜರಂಗ ದಳದ ಕಾರ್ಯಕರ್ತರನ್ನು ಸಂಪರ್ಕಿಸಿ ನಮ್ಮ ಗ್ರಾಮದಲ್ಲಿ ಈ ರೀತಿಯಾದಂಥ ಒಂದು ಐ ಡಿ ಬೆಳಗ್ಗೆಯಿಂದ ಚಾಲ್ತಿಯಲ್ಲಿದೆ ಅಂತೇಳಿ ನಮಗೆ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ನಾವು ಈಗ ಸುಮಾರು 4 ಗಂಟೆ ಸಂದರ್ಭದಲ್ಲಿ ಇದನ್ನು ಸರ್ಚ್ ಮಾಡಿದ್ರು ಸಹ ಇದು ಇನ್ನೂ ಆಕ್ಟಿವ್ ಆಗಿ ಇರ್ತಕ್ಕಂಥದ್ದು. ಅಂತ ಹೇಳಿದ್ರೆ ಇಲ್ಲಿ ಯಾರೋ ಒಬ್ಬ ವ್ಯಕ್ತಿ ಈ ಒಂದು ಐ ಡಿನಲ್ಲಿ ಉಪಯೋಗಿಸ್ಕೊಂಡು ದೇಶ ವಿರೋಧಿ ಕೃತ್ಯವನ್ನ ಇದೇ ವ್ಯಾಪ್ತಿಯಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ ಏನು ಸ್ಥಳೀಯ ಪೊಲೀಸರು ಜಿಗಣಿ ಪೊಲೀಸ್ ಠಾಣೆ ಅಧಿಕಾರಿಗಳಿಗೆ ದೂರನ್ನು ಕೊಟ್ಟು ಈ ಭಯೋತ್ಪಾದಕನನ್ನು ಹಿಡಿಬೇಕು ಅಂತೇಳಿ ನಾವಿವತ್ತು ಈ ಒಂದು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿರ್ತಕ್ಕಂಥದ್ದು. ನಾವು ಯಾರೆಲ್ಲರೂ ಸಹ ಮೊಬೈಲನ್ನು ಬಳಸ್ತೀವಿ, ನಾವು ಸಹ ನಮ್ಮ ಸುತ್ತಮುತ್ತಲೂ ಈ ರೀತಿಯಾದಂಥ ಯೂಸರ್ ಐ ಡಿಗಳು ಇರತಕ್ಕಂಥ ಸಾಧ್ಯತೆಗಳಿರುತ್ತೆ. ಆದ್ದರಿಂದ ಬಹಳ ಸೂಕ್ಷ್ಮವಾಗಿ ನಾವೆಲ್ಲರೂ ಸಹ ಇನ್ನು ಮುಂದೆ ಇದನ್ನು ಗಮನಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿ.